ನಮಸ್ಕಾರ ಸ್ನೇಹಿತರೆ. ಐಪಿಎಲ್ 2026ರ ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನ ನೀಡಿ ಗುಜರಾತ್ ಟೈಟನ್ಸ್ ವಿರುದ್ಧ ಭಾರೀ ಜಯ ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಧರ್ಮಶಾಲಾದ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲಿನಿಂದಲೇ ಆರ್ಸಿಬಿ ಆಟಗಾರರ ಆಕ್ರಮಣಕಾರಿ ಆಟ ಕ್ರಿಕೆಟ್ ಅಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ರಜತ್ ಪಾಟಿದಾರ್ ನಾಯಕತ್ವದ ಮ್ಯಾಜಿಕ್ ಮತ್ತೊಮ್ಮೆ ವರ್ಕೌಟ್ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಆರಂಭದಲ್ಲೇ ಅಬ್ಬರಿಸಿತು. ಆದ್ರೆ ನಿನ್ನೆ ಇಡೀ ಮ್ಯಾಚ್ನ ಹೈಲೈಟ್ ಅಂದ್ರೆ ನಮ್ಮ ನಾಯಕ ರಜತ್ ಪಾಟಿದಾರ್. ಕ್ಯಾಪ್ಟನ್ಸ್ ನಾಕಂದ್ರೆ ಇದಪ್ಪ. ಕೇವಲ 33 ಎಸೆತಗಳಲ್ಲಿ ಬರೋಬ್ಬರಿ 93 ರನ್. ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಬೌಂಡ್ರಿಗಳ ಮಳೆ ಸುರಿಸಿದ್ರು. ಗುಜರಾತ್ ಬೌಲರ್ಗಳಿಗೆ ಏನ್ ಮಾಡ್ಬೇಕು ಅಂತಲೇ ತೋಚಲಿಲ್ಲ. ಇವ್ರಿಗೆ ಸೂಪರ್ ಸಾಥ್ ಸಿಕ್ಕಿದ್ರಿಂದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ ಬಾರಿಸಿದ್ದು ಬರೋಬ್ಬರಿ 254 ರನ್. ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಇಷ್ಟೊಂದು ದೊಡ್ಡ ಸ್ಕೋರ್ ಅಂದ್ರೆ ಜಿಟಿ ತಂಡದ ಅರ್ಧ ಧೈರ್ಯ ಅಲ್ಲೇ ಉದ್ರಿ ಹೋಗಿತ್ತು. ಇನ್ನು 255 ರನ್ಗಳ ಬೆಟ್ಟದಂತಹ ಗುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ಗೆ ಪವರ್ ಪ್ಲೇನಲ್ಲೇ ತಲೆಸುತ್ತು ಬಂತು. ಸಾಯಿ ಸುದರ್ಶನ್ ಹಿಟ್ ವಿಕೆಟ್ ಆದ್ರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕ್ಲೀನ್ ಬೋಲ್ಡ್. ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಕೇವಲ 51 ರನ್ಗೆ 5 ಪ್ರಮುಖ ವಿಕೆಟ್ ಕಳೆದುಕೊಂಡು ಜಿಟಿ ತತ್ತರಿಸಿತು. ನಮ್ಮ ಬೌಲರ್ಗಳಂತೂ ಬೆಂಕಿ ಉಗುಳ್ತಿದ್ರು. ಜೇಕಬ್ ಡಫಿ 3 ವಿಕೆಟ್ ಕಿತ್ತರೆ ಭುವನೇಶ್ವರ್ ಕುಮಾರ್, ರಸಿಕ್ ದಾರ್ ಮತ್ತು ಕೃಣಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದು ಜಿಟಿ ಬೆನ್ನುಲುಬು ಮುರಿದ್ರು. ಮಧ್ಯದಲ್ಲಿ ರಾಹುಲ್ ತೇವಾಟಿಯಾ 68 ರನ್ ಹೊಡೆದು ಸ್ವಲ್ಪ ಹೋರಾಟ ನಡೆಸಿದ್ರೂ ಅದು ಸೋಲಿನ ಅಂತರ ತಗ್ಗಿಸ್ಲಿಕ್ಕಷ್ಟೇ ಸಾಧ್ಯವಾಯಿತು. ಅಂತಿಮವಾಗಿ 19.3 ಓವರ್ಗಳಲ್ಲಿ ಜಿಟಿ 162 ರನ್ಗೆ ಆಲ್ಔಟ್ ಆಯಿತು. ಆರ್ಸಿಬಿ 92 ರನ್ಗಳ ಬೃಹತ್ ಜಯ ಸಾಧಿಸಿತು. ಎರಡನೇ ಬಾರಿ ಆರ್ಸಿಬಿ ಫೈನಲ್ ಪ್ರವೇಶಿಸಿದೆ. ಇತ್ತ ಸೋತ ಗುಜರಾತ್ ಟೈಟನ್ಸ್ಗೆ ಇನ್ನೂ ಒಂದು ಚಾನ್ಸ್ ಇದೆ. ಅವರು ಎಲಿಮಿನೇಟರ್ ಗೆದ್ದ ತಂಡದ ಜೊತೆ ಕ್ವಾಲಿಫೈಯರ್ 2 ಆಡ್ತಾರೆ. ಆದ್ರೆ ನಮ್ ಹುಡುಗರ ಈ ಫಾರ್ಮ್ ನೋಡಿದ್ರೆ ಈ ಬಾರಿ ಟ್ರೋಫಿ ಬೆಂಗಳೂರಿಗೆ ಬರೋದು ಗ್ಯಾರಂಟಿ ಅನ್ಸ್ತಿದೆ. ರಜತ್ ಪಾಟಿದಾರ್ ಅವರ ಈ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಸಲ ಕಪ್ ನಮ್ದೇ. ಹೌದು, ನಮ್ದೇ. ಜೈ ಹಿಂದ್, ಜೈ ಕರ್ನಾಟಕ.